ಗದಗದಲ್ಲಿ ಒಂದೇ ಕುಟುಂಬದ ನಾಲ್ವರನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ನಲ್ಲಿ ಸ್ಫೋಟಕವಾದಂತಹ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಬಿಚ್ಚಿಟ್ಟಿದೆ. ಒಂದೇ ಕುಟುಂಬದ ನಾಲ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಇಲಾಖೆ ತನಿಖೆ ಬಳಿಕ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಏನದು ಮಾಹಿತಿ? ಮಗನಿಂದಲೇ ಕುಟುಂಬವನ್ನ ಮುಗಿಸೋದಕ್ಕೆ ಅಂತ ಸುಪಾರಿ ನೀಡಲಾಗಿತ್ತಂತೆ. 65 ಲಕ್ಷ ರೂಪಾಯಿಗೆ ಮಗ ವಿನಾಯಕ್ ಸುಪಾರಿಯನ್ನ ಕೊಟ್ಟಿದ್ದ. ಮುಂಗಡವಾಗಿ 2 ಲಕ್ಷ ರೂಪಾಯಿ ಸುಪಾರಿಗೆ ಕೊಡಲಾಗಿತ್ತು. ಪ್ರಕಾಶ್ ಬಾಕಳೆ ಮೊದಲ ಹೆಂಡತಿಯ ಮಗ ವಿನಾಯಕ್ ಸುಪಾರಿಯನ್ನ ಕೊಟ್ಟಿದ್ದ. ಘಟನೆ ದಿನ ಏನೂ ಗೊತ್ತಿಲ್ಲದಂತೆ ಆತ ವರ್ತನೆಯನ್ನ ಕೂಡ ಮಾಡಿದ್ದ. ವಿನಾಯಕ್ ಬಾಕಳೆ ಮಹಾರಾಷ್ಟ್ರ ಮೂಲದ ಫಯಾಜ್ ಗ್ಯಾಂಗ್ಗೆ ಸುಪಾರಿಯನ್ನ ಕೊಟ್ಟು ಕೊಲೆಗೆ ಅಂತ ಸ್ಕೆಚ್ ಹಾಕಿದ್ದ. ಇನ್ನು ಆಸ್ತಿ ಹಾಗೂ ಕೌಟುಂಬಿಕ ಕಲಹ ಕೊಲೆಗೆ ಕಾರಣ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅದು ಕೂಡ ಮನೆಯ ಮಗನೇ ಆಸ್ತಿಯ ವಿಚಾರ, ಕೌಟುಂಬಿಕ ಕಲಹಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಕುಟುಂಬದವರನ್ನ ಮುಗಿಸೋದಕ್ಕೆ ಅಂತ ಸುಪಾರಿ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪ್ರಕರಣದ ಬೆನ್ನತ್ತಿದಂತಹ ಪೊಲೀಸ್ ತಂಡ ಪ್ರಕರಣವನ್ನು ಭೇದಿಸುವಂತಹ ಕೆಲಸವನ್ನು ಮಾಡಿದೆ. ಹತ್ಯೆಗೆ ಕಾರಣ ಏನಾಯಿತು, ಹತ್ಯೆ ಮಾಡಿದವರು ಯಾರು, ಎಲ್ಲ ರೀತಿಯಾದಂತಹ ಅಂಶಗಳನ್ನು ಒಂದಕ್ಕೆ ಒಂದು ರಿಲೇಟ್ ಮಾಡಿ ಎಲ್ಲವನ್ನ ತನಿಖೆ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಸ್ಫೋಟಕ ಸತ್ಯ ಬಯಲಾಗಿದೆ. 65 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಂತಹ ಮಗ ವಿನಾಯಕನನ್ನು ಇದೀಗ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಮುಂಗಡವಾಗಿ 2 ಲಕ್ಷ ರೂಪಾಯಿ ಹಣವನ್ನು ಸುಪಾರಿ ಕೂಡ ಕೊಟ್ಟಿದ್ದಂತೆ. ಇನ್ನು ಅದೇ ರೀತಿಯಾಗಿ ಈತ ಪ್ರಕಾಶ್ ಬಾಕಳೆ ಮೊದಲ ಹೆಂಡತಿಯ ಮಗ ಅಂತ ಕೂಡ ತಿಳಿದು ಬರ್ತಾ ಇದೆ. ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸಿಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು. ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು. ಸೊ ಇದು 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸಿಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ 3 ರಾಜ್ಯಗಳಲ್ಲಿ ಆರೋಪಿಗಳು ಓಡಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಗೋವಾ, ಅದೇ ರೀತಿಯಾಗಿ ಮಹಾರಾಷ್ಟ್ರ, ಕರ್ನಾಟಕ, ಈ 3 ರಾಜ್ಯದಲ್ಲೂ ಕೂಡ ಆರೋಪಿಗಳು ಸುತ್ತಾಡಿದ್ರು. ಆರೋಪಿಗಳನ್ನು ಹೆಡೆಮುರಿ ಕಟ್ಟೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಕೂಡ ಆಯಿತು. ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಯಿತು. ಅದಾದ ಬಳಿಕ ಮತ್ತೆ ಅದೇ ಕುಟುಂಬದ ವ್ಯಕ್ತಿಯ ಮೇಲೆ ಈ ಒಂದು ಆರೋಪ ಬರುತ್ತೆ. ವಿನಾಯಕ್ ಅನ್ನುವಂತಹ ಅದೇ ಮನೆಯ ಮಗ ತನ್ನ ಕುಟುಂಬವನ್ನು ಮುಗಿಸೋದಕ್ಕೆ ಅಂತ ಸುಪಾರಿ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಒಂದೇ ಕುಟುಂಬದ ನಾಲ್ವರನ್ನು ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತೆರೆಯನ್ನು ಎಳೆಯುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ DGP ವಿಕಾಸ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಂದೊಂದಾಗಿ ಎಳೆಯಾಗಿ ಯಾವ ರೀತಿಯಾಗಿ ಈ ಒಂದು ಸುಪಾರಿಯನ್ನು ಕೊಡಲಾಯಿತು, ಅದೇ ರೀತಿಯಾಗಿ ಹತ್ಯೆ ಮಾಡೋದಕ್ಕೆ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದೆ. 65 ಲಕ್ಷ ರೂಪಾಯಿಗೆ ಅದೇ ಮನೆಯ ಒಬ್ಬ ಮಗ ವಿನಾಯಕ್ ಸುಪಾರಿ ಕೊಟ್ಟಿದ್ದ ಅನ್ನುವಂಥದ್ದು ತಿಳಿದು ಬಂದಿದೆ. 2 ಲಕ್ಷ ರೂಪಾಯಿಯನ್ನು ಆತ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ದ. ಪ್ರಕಾಶ್ ಬಾಕಳೆ ಮೊದಲ ಹೆಂಡತಿಯ ಮಗ ವಿನಾಯಕ್ ಹತ್ಯೆ ಮಾಡೋದಕ್ಕೆ ಅಂತ ಸುಪಾರಿ ಕೊಟ್ಟಿದ್ದರು. ಇದೀಗ ವಿನಾಯಕನನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಆದರೆ ಹತ್ಯೆ ಆದಂತಹ ಸಂದರ್ಭದಲ್ಲಿ ವಿನಾಯಕ್ ತನಗೇನೇನೂ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಬಹಳಷ್ಟು ನಟನೆಯನ್ನು ಕೂಡ ಮಾಡಿದ್ದ. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ಹೆಡೆಮುರಿ ಕಟ್ಟಲಾಗಿದೆ.